ವೆಲ್ಕಮ್ ಅದು ಸೇಮ್ ಪ್ಲಾಟ್ಫಾರ್ಮಲ್ಲಿ ಈ ಕಾರ್ನ ಮ್ಯಾನುಫ್ಯಾಕ್ಚರ್ ಆಗಿದೆ. ಜೊತೆಗೆ ಈ ವೀಲ್ ಆರ್ಚ್ ಎಲ್ಲ ಏನಾಗಿದೆ ಅಂತ ಬಟ್ ಆ ರೀತಿ ಸ್ಪಾಯ್ಲರ್ ಬಂದ್ಬಿಟ್ಟು. ಹಾಯ್, ಐ ಆಮ್ ಸಂತೋಷ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೊಯೋಟಾ ನ್ಯೂ ಆಗಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಅರ್ಬನ್ ಕ್ರೂಸರ್ ಟೈಸರ್ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅದಕ್ಕೆ ನಾವು ಕುಶಾನಗರದಲ್ಲಿರುವಂತಹ ಟೊಯೋಟಾ ಪ್ಯಾಲೇಸ್ ಟೊಯೋಟಾಗೆ ಬಂದಿದ್ದೀವಿ. ಬನ್ನಿ ನಾವು ಕಾರ್ನ ನೋಡೋಣ. ಅಂತ ಹೇಳಿದ್ರೆ ಮಾರುತಿ ಮತ್ತು ಟೊಯೋಟಾದವರು ಜಾಯಿಂಟ್ ವೆಂಚರ್ ಆದಮೇಲೆ ಒಂದು ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಒಂದು ಕಾರ್ ಆಗಿದೆ. ಇದು ಬಂದ್ಬಿಟ್ಟು ಏನಾಗಿದೆ ಅಂತಂದರೆ ಮಾರುತಿಯಲ್ಲಿ ಬಂದ್ಬಿಟ್ಟು ಫ್ರಾಂಕ್ಸ್, ಇಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂತಂದರೆ ಟೈಸರ್ ಅಂತ ಬಂದಿದೆ. ಬಟ್ ಇದೇನಾಗಿದೆ ಅಂತ ಹೇಳಿದ್ರೆ ಗ್ಲ್ಯಾನ್ಸಾ ಸೇಮ್ ಟೊಯೋಟಾದಲ್ಲಿರುವಂತಹ ಗ್ಲ್ಯಾನ್ಸ್ ಅದು ಸೇಮ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಕಾರ್ನ ಮ್ಯಾನುಫ್ಯಾಕ್ಚರ್ ಆಗಿದೆ. ಗ್ಲ್ಯಾನ್ಸಾ ಬಂದ್ಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ ನಾರ್ಮಲ್ ಯೂಸಿಗೆ ಯೂಸ್ ಮಾಡುವಂತಹ ಒಂದು ಕಾರ್ ಆಗಿರುತ್ತೆ. ಬಟ್ ಇದೇನಾಗಿದೆ ಅಂತ ಹೇಳಿದ್ರೆ ಟೊಯೋಟಾದವರು ಒಂದು ಕ್ರಾಸ್ ಎಸ್ ವಿ ಒಂದು ಟಚ್ನ ತಂದಿದ್ದಾರೆ ಈ ಕಾರಿಗೆ. ಟೊಯೋಟಾದವರು ಇದಕ್ಕೆ ಒಂದು ಎಸ್ ವಿ ಲುಕ್ ಬರೋಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಟೊಯೋಟಾ ಗ್ಲ್ಯಾನ್ಸಾದಲ್ಲಿ ಏನಾಗಿದೆ ಅಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಏನಾಗಿದೆ ಅಂದರೆ 170 mm. ಬಟ್ ಇಲ್ಲಿ ಏನಾಗಿದೆ ಅಂದರೆ 200 mm ಅದನ್ನು ರೈಸ್ ಮಾಡಿದ್ದಾರೆ. ಬಿಕಾಸ್ ಆಫ್ ಏನಾಗಿದೆ ಅಂತ ಹೇಳಿದ್ರೆ ಇದರದೊಂದು ಎಸ್ ವಿ ಟಚ್ ಕೊಡೋಕ್ಕೆ. ಜೊತೆಗೆ ಈ ವೀಲ್ ಆರ್ಚಲ್ಲಿ ಏನಾಗಿದೆ ಅಂತ ಒಂದು ಎಸ್ ವಿ ಟಚ್ ಇದೆ. ಜೊತೆಗೆ ಏನಾಗಿದೆ ಅಂತ ಇದನ್ನ ಟೊಯೋಟಾದವರು ಏನಾಗಿದೆ ಅಂತ ಹೇಳಿದ್ರೆ ಕ್ರಾಸ್ ಓವರ್ ಹ್ಯಾಚ್ ಬ್ಯಾಕ್ ಅಂತ ಕರೀತಾರೆ. ನೋಡಿ, ಇದು ಬಂದುಬಿಟ್ಟು ಏನಾಗಿದೆ ಅಂತಂದರೆ ಈ ರೀತಿ ಇಲ್ಲಿ ಹೈಟ್ ಬಂದು ಸಿ ಪಿಲ್ಲರ್ ಹತ್ರ ಬರಬೇಕಾದ್ರೆ ಏನಾಗಿದೆ ಅಂತ ಡೌನ್ ಆಗಿ ಬಂದಿದೆ. ಇದರಿಂದ ನನಗೆ ಸ್ವಲ್ಪ ಹೆಡ್ ರೂಮ್ ಕಡಿಮೆ ಆಗ್ಬೋದು ಅನಿಸುತ್ತೆ. ಬಟ್ ಆ ರೀತಿ ಫೀಲಿಂಗ್ ಏನು ಆಯ್ತಾಯಿಲ್ಲ. ಜೊತೆಗೆ ಇದಕ್ಕೆ ವೀಲ್ ಬಂದುಬಿಟ್ಟು ಏನಾಗಿದೆ ಅಂತಂದರೆ 16 ಇಂಚ್ ಅಲಾಯ್ ವೀಲ್ ಆಗಿದೆ. ಜೊತೆಗೆ ಏನಾಗಿದೆ ಅಂತಂದರೆ ಫ್ರಂಟ್ ಬಂದುಬಿಟ್ಟು ಡಿಸ್ಕ್, ಬ್ಯಾಕ್ ಬಂದುಬಿಟ್ಟು ನನಗೆ ಡ್ರಮ್ ಬ್ರೇಕನ್ನು ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಫ್ರಂಟಿಗೆ ಬನ್ನಿ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಸೇಮ್ ಎಸ್ ಇಟ್ ಈಸ್ ಏನಾಗಿದೆ ಫ್ರಾಂಕ್ಸ್ ಮತ್ತು ಟೈಸರ್ಗೆ ಲಿಟಲ್ ಬಿಟ್ ಆಫ್ ಚೇಂಜಸ್ ಅಷ್ಟೇ ಮಾತ್ರ ಕೊಟ್ಟಿರೋದು. ಅಲ್ಲಿ ಪ್ಲೇನ್ ಇದೆ, ಇದು ಡ್ಯೂಲ್. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಡ್ಯೂಲ್ LED ಕೊಟ್ಟಿದ್ದಾರೆ. ಜಸ್ಟ್ ಅಲ್ಲಿ ಏನಾಗಿದೆ ಪ್ಲೇನ್ LED ಇದೆ. ಜೊತೆಗೆ ಇದು ಟೊಯೋಟಾದವರು ಇದನ್ನೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಟ್ರೆಪಿಸಾಯ್ಡಲ್ ಫ್ರಂಟ್ ಗ್ರಿಲ್ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಫ್ರಾಂಕ್ಸಿಗೆ ಬಂದಾಗ ಏನಾಗಿರುತ್ತೆ ಇದು ಜಸ್ಟ್ ರಿವರ್ಸ್ ಆಗಿದೆ. ಸ್ಪಾಯ್ಲರ್ ಬಂದುಬಿಟ್ಟು ಡ್ಯುಯಲ್ ಟೋನ್ ಆಗಿದೆ. ಸ್ಪಾಯ್ಲರ್ ಗ್ರೇ ಕಲರ್ ಗ್ರೇ ಕಲರ್ ಇದೆ. ನೆಕ್ಸ್ಟ್ ಹೆಡ್ಲೈಟ್, ಇದು ಗ್ಲಿಟರಿಂಗ್ ಟೈಪ್ ಹೆಡ್ಲೈಟನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಒಳ್ಳೆ ಪವರ್ ಇದೆ. ಜೊತೆಗೆ ಏನಾಗಿದೆ ಅಂದರೆ ಟೊಯೋಟಾ ಏನಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ಏನಾಗಿದೆ ರಿಲಯಬಿಲಿಟಿಯಲ್ಲಿ ಹೆಸರು ಮಾಡಿರೋದು. ಓಕೆ, ಇವ್ರದ್ದು ಬಿಲ್ಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ. ಸರ್ವಿಸ್ ಬೇಡ, ಅಷ್ಟು ಪರ್ಫೆಕ್ಟ್ ಆಗಿದೆ. ವರ್ಲ್ಡ್ ವೈಡಲ್ಲಿ ಬೆಸ್ಟ್ ಸರ್ವಿಸ್ ಇರೋದು ಅಂತ ಹೇಳಿದ್ರೆ ಈ ಟೊಯೋಟಾ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ವೆಹಿಕಲ್ಗಾಗಿ. ವಿವಿಗೆ ಬಂದಾಗ ಅಂಥ ದೊಡ್ಡ ವ್ಯತ್ಯಾಸ ಏನು ಬರುವುದಿಲ್ಲ. ಫ್ರಾಂಕ್ಸಲ್ಲಿ ಏನಿದೆ ಅದೇ ಸೇಮ್ ಎಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಗ್ಲ್ಯಾನ್ಸಾದಲ್ಲಿ ಬಂದಾಗ ಏನಾಗಿದೆ ಸ್ವಲ್ಪ ಇದು ಕರುಡ್ ಶೇಪ್ ಆಗಿದೆ. ಬಟ್ ಇಲ್ಲಿ ಸ್ವಲ್ಪ ಇಂಕ್ಲಿನೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓಕೆ, ಟೇಲ್ ಲ್ಯಾಂಪ್ ಬಂದುಬಿಟ್ಟು ಒಂದು ಕಾಂಬಿ ಕನೆಕ್ಟೆಡ್ ಸ್ಟೈಲಿಶ್ ಲ್ಯಾಂಪ್ ಆಗಿದೆ. ಒಂದೊಂದು ಶೇಪಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೇನಾಗಿದೆ ಅರ್ಬನ್ ಕ್ರೂಸರ್ ಟೈಸರ್ದು ಒಂದು ಲೋಗೋ ಇದೆ. ಜೊತೆಗೆ ಬನ್ನಿ ಬೂಟ್ ಸ್ಪೇಸ್ ನೋಡೋಣ. ಸ್ಪೇಷಿಯಸ್ ಆಗಿದೆ. ಸ್ವಲ್ಪ ಹೈಟು ಡೆಪ್ತು ಸ್ವಲ್ಪ ಜಾಸ್ತಿ ಇದೆ. ಇದು 308 ಲೀಟರ್ಸ್ ಬೂಟ್ ಕೆಪಾಸಿಟಿ ಇದೆ. ಇನ್ನೊಂದು ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಜೊತೆಗೆ ಸೀಟ್ ಬಂದುಬಿಟ್ಟು 60/40 ಆಗಿ ಫೋಲ್ಡಬಲ್ ಮಾಡಿದಾಗ ನಮಗೆ ಇನ್ನೂ ಜಾಸ್ತಿ ಸ್ಪೇಸು ದೊರೆಯುತ್ತದೆ. ಇದರಲ್ಲಿ ಏನಾಗಿದೆ ಅಂದರೆ 2 ಟೈಪ್ಸಲ್ಲೇ ಏನಾಗಿದೆ ಅಂದರೆ ಇಂಜಿನ್ ವೇರಿಯಂಟ್ಸ್ ಇದೆ. ಒಂದು ಬಂದುಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ 1 ಲೀಟರ್ 3 ಸಿಲಿಂಡರ್ 1 ಲೀಟರ್ ಟರ್ಬೋ ಚಾರ್ಜರು. ಏನದರ್ ಒನ್ ಏನಾಗಿದೆ ಅಂತ ಹೇಳಿದ್ರೆ 1.2 ಲೀಟರ್ 4 ಸಿಲಿಂಡರ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ ಆಗಿದೆ. ಇದು ಬಂದುಬಿಟ್ಟು ಏನಾಗಿದೆ ಅಂದರೆ 1 ಲೀಟರ್ 3 ಸಿಲಿಂಡರ್ ಇಂಜಿನ್ ಆಗಿದೆ. ನಾವು ಇಂಜಿನ್ ರೂಮ್ ನೋಡೋಣ. ಟೈಸರಲ್ಲಿ ಬಂದುಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ 2 ಟೈಪ್ಸ್ ಇಂಜಿನ್ ವೇರಿಯಂಟ್ಸ್ ಇದೆ. ಒಂದು ಬಂದುಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ 1 ಲೀಟರ್ ಟರ್ಬೋ ಚಾರ್ಜರ್ 3 ಸಿಲಿಂಡರ್ ಇಂಜಿನು. ಇದು ಬಂದುಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ 5 ಸ್ಪೀಡ್ ಮ್ಯಾನ್ಯುವಲ್ ಆ್ಯಂಡ್ ಏನಾಗಿದೆ ಅಂತ ಹೇಳಿದ್ರೆ ಒಂದು 80 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್ ಇದೆ. ಇನ್ನೊಂದು ವೇರಿಯಂಟ್ ಬಂದುಬಿಟ್ಟು ಏನಾಗಿದೆ ಅಂದರೆ 1.2 ಲೀಟರ್ ಪೆಟ್ರೋಲ್ ಇಂಜಿನ್ 4 ಸಿಲಿಂಡರ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್. ಅದು ಬಂದುಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ 5 ಸ್ಪೀಡ್ ಮ್ಯಾನ್ಯುವಲ್ ಇದೆ. ನೆಕ್ಸ್ಟ್ ಏನಾಗಿದೆ ಅಂದರೆ ಆಟೋಮೆಟಿಕಲ್ಲಿ ಬಂದುಬಿಟ್ಟು ಅಂತ
ಹೇಳಿದರೆ AMT ಇದೆ, ಆಟೋಮೆಟಿಕ್ ಆ್ಯಂಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದ್ರ ಏನು ಅಂತ ಹೇಳಿದ್ರೆ ಈಗ ನಮಗೆ ಏನಾಗಿದೆ 1 ಲೀಟ್ರ್ ನಾವು ಚೂಸ್ ಮಾಡಿಕೊಂಡ್ರೆ 1 ಲೀಟ್ರ್ ಚೂಸ್ ಮಾಡಿಕೊಂಡ್ರೆ ನಮಗೆ ಅದು ಆಟೋಮೆಟಿಕ್ 80 ಟ್ರಾನ್ಸ್ಮಿಷನ್ ಮಾತ್ರ ಸಿಗುತ್ತೆ. ಇಲ್ಲಿ ನಮಗೆ AMT ಸಿಗಲ್ಲ. ಬಟ್ 1.2 ಅಲ್ಲಿ ಬಂದರೆ ಏನಾಗಿದೆ ಅಂತ ಹೇಳಿದ್ರೆ ನಮಗೆ 4 ಸಿಲಿಂಡರ್ ಇಂಜಿನ್ ಜೊತೆಗೆ ಏನಾಗಿದೆ ಅಂತಂದರೆ ಆಟೋಮೆಟಿಕಲ್ಲಿ ಬಂದುಬಿಟ್ಟು AMT ಮಾತ್ರ ಸಿಗೋದು, ನಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಗೋದಿಲ್ಲ, ಅಂದರೆ ಟಾರ್ಕ್ ಕನ್ವರ್ಟರ್ ನಮಗೆ ಸಿಗೋದಿಲ್ಲ. 2 ಮ್ಯಾನ್ಯುವಲ್ ಇದೆ. ಜೊತೆಗೆ ಏನಾಗಿದೆ ಅಂತಂದರೆ 1.2 ವೇರಿಯಂಟಲ್ಲಿ ಏನಾಗಿದೆ ಅಂತ CNG ವರ್ಷನ್ಸು ಅವೈಲಬಿಲಿಟಿ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ ಇದು 1 ಲೀಟರ್ ಟರ್ಬೋ ಚಾರ್ಜರಲ್ಲಿ ಬಂದುಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ 100 BHP 100 BHP ಪವರ್ ಸಿಗುತ್ತೆ ನಮಗೆ. 147 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. 1.2 ಲೀಟರ್ ಇಂಜಿನಲ್ಲಿ ಬಂದುಬಿಟ್ಟಂತೆ 89 BHP ಜೊತೆಗೆ ಏನಾಗಿದೆ ಅಂತಂದರೆ 113 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಬಟ್ ಇಲ್ಲಿ ಚೆನ್ನಾಗಿ ಏನಾಗಿದೆ ಅಂತ ಹೇಳಿದ್ರೆ 1 ಲೀಟರ್ ಟರ್ಬೋ ಚಾರ್ಜರ್ ಏನು ಅಂತ ಹೇಳಿದ್ರೆ ಇದು ಮೋಸ್ಟ್ ಎಫಿಷಿಯೆಂಟ್ ಆಗಿರುವಂಥ ಇಂಜಿನ್ ಆಗಿದೆ. ಇದು ಇಂಜಿನ್ ಮತ್ತು ಮ್ಯಾನುಫ್ಯಾಕ್ಚರ್ ಆಗಿರೋದು ಅಂತ ಹೇಳಿದ್ರೆ ಮಾರುತಿಯವರು ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಇಂಜಿನಲ್ಲಿ ಮೋಸ್ಟ್ ಎಫಿಷಿಯೆಂಟ್ ಆಗಿರುವಂಥ ಇಂಜಿನ್ ಆಗಿದೆ. ಈ ಟರ್ಬೋ ಚಾರ್ಜರ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಆಲ್ಮೋಸ್ಟ್ ಈಗ ಎಲ್ಲ ಇದರಲ್ಲೂ ಟರ್ಬೋ ಚಾರ್ಜರ್ 1 ಲೀಟರ್ ಟರ್ಬೋ ಚಾರ್ಜರ್ ಈಗ ಫೆಮಿಲಿಯರ್ ಆಗಿದೆ. ನಮ್ಮ ಟ್ರೈಬರಲ್ಲಿದೆ, ನೆಕ್ಸ್ಟ್ ಮ್ಯಾಗ್ನೈಟಲ್ಲಿದೆ, ಇದರಲ್ಲೆಲ್ಲ ಅವೈಲಬಿಲಿಟಿ ಇದೆ. ಇದು ಬೆಸ್ಟ್ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಈಗ ನಾವು ಏನಾಗಿದೆ ಅಂತ ನೀವೇನಾದರೂ ಮ್ಯಾಗ್ನೈಟ ಅಥವಾ ಟ್ರೈಬರ ಅಥವಾ ಕೈಗರ ಏನಾದರೂ ಚೂಸ್ ಮಾಡೋಕ್ಕೆ ಅಂತ ಹೋದರೆ ಅದಕ್ಕೆ ಇದೊಂದು ಆಪ್ಷನ್ ಇದೆ. ಈಗ 1 ಲೀಟರ್ ಟರ್ಬೋ ಇಂಜಿನ್ ಬಗ್ಗೆ ಮಾತಾಡೋದಾದರೆ ಏನಾಗಿದೆ ಅಂದರೆ ಈಗ ಆಲ್ಮೋಸ್ಟ್ ಆಗಿ ಎಲ್ಲ ವೆಹಿಕಲಲ್ಲಿ ಏನಾಗಿದೆ ಅಂದರೆ 1 ಲೀಟರ್ ಟರ್ಬೋ ಇಂಜಿನ್ ಬಂದಿದೆ. ಫಾರ್ ಎಕ್ಸಾಂಪಲ್ ಏನಾಗಿದೆ ಅಂದರೆ ಹುಂಡೈಯಲ್ಲಿದೆ, ಕೈಗರಲ್ಲಿದೆ, ಆಮೇಲೆ ಮ್ಯಾಗ್ನೈಟ್ನಲ್ಲಿದೆ. ಜಸ್ಟ್ ಈಗ ಇದು ಈಗ ಏನಕ್ಕೆ ಈಗ ಟರ್ಬೋ ಇಂಜಿನ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಏನಾಗಿದೆ ಅಂತ ಹೇಳಿದ್ರೆ ಮೋರ್ ಪವರ್. ಈಗ ಒಂದು 3 ಸಿಲಿಂಡರ್ ಇಂಜಿನಿಂದ ಎಷ್ಟು ಪವರ್ ಒಂದು ನಾರ್ಮಲ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನಿಂದ ಎಷ್ಟು ಪವರ್ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ನಾವೇನು ಮಾಡ್ಬೋದು ಅಂದರೆ ಟರ್ಬೋ ಇಂಜಿನಲ್ಲೇ ಪವರ್ನ ಪ್ರೊಡ್ಯೂಸ್ ಮಾಡ್ಬೋದು. ಏನು ಸಿಂಪಲ್ ಆಗಿ ನಾವು ಏನಾಗಿದೆ ಟರ್ಬೋ ಇಂಜಿನ್ ಅಂತ ಹೇಳೋದು ಏನಾಗಿದೆ ಅಂದರೆ ಅಡಿಷನಲ್ ಏರ್ನ ನಾವೇನು ಮಾಡ್ತೀವಿ ಇದು ಇಂಜಿನ್ ಸಿಲಿಂಡರ್ ಒಳಗೆ ಇನ್ಪುಟ್ ಮಾಡ್ತೀವಿ. ಅದು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಟರ್ಬೈನ್ ಯೂಸ್ ಮಾಡಿಕೊಂಡು ಎಕ್ಸಾಸ್ಟ್ ಏರನ್ನು ಏನು ಬರುತ್ತೆ ಅದನ್ನ ರೀಯೂಸ್ ಮಾಡಿಬಿಟ್ಟು ನಾವು ಎಗೇನ್ ಏನಾಗಿದೆ ಅಂತ ಹೇಳಿದ್ರೆ ಸಿಲಿಂಡರ್ ಒಳಗೆ ಎಗೇನ್ ನಾವೇನು ಮಾಡ್ತೀವಿ ಅಂತಂದರೆ ಬೂಸ್ಟ್ ಅಪ್ ಮಾಡ್ತೀವಿ. ಆಗೇನಾಗಿದೆ ಅಂತ ಹೇಳಿದ್ರೆ ಫ್ಯೂಲ್ ಈಸಿಯಾಗಿ ಬರ್ನ್ ಆಗುತ್ತೆ, ಮೋರ್ ಪವರ್ಫುಲ್ ಆಗಿ ಬರ್ನ್ ಆಗುತ್ತೆ. ಆಗ ನಮಗೆ ಏನಾಗುತ್ತೆ ಪವರ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಜಸ್ಟ್ ಏನಾಗಿದೆ ಅಂದರೆ ಈಗ ಆಲ್ಮೋಸ್ಟ್ ಏನಾಗಿದೆ ಅಂದರೆ ಹೀಗೆ ಬರುವಂತಹ ಎಲ್ಲ ಇದು 1 ಲೀಟರ್ ಟರ್ಬೋ ಇಂಜಿನ್ ಎಲ್ಲ ಇರುತ್ತೆ. ಕನ್ಸ್ಟ್ರಕ್ಷನ್ಸ್ ಮಾಡಲೆಲ್ಲ ಸೇಮ್ ಆಗಿರುತ್ತದೆ. ಏನಾಗಿರುತ್ತೆ ಅಂದರೆ ಎಕ್ಸಾಸ್ಟ್ ಮಾನಿಫೈಡ್ ಎಲ್ಲ ಏನಾಗಿದೆ ಡೈರೆಕ್ಟ್ ಏನಾಗಿದೆ ಸಿಲಿಂಡರ್ ಬ್ಲಾಕ್ ಮೇಲೆ ಇರುತ್ತೆ. ಜೊತೆಗೆ ಏನಾಗಿದೆ ಪಿಸ್ಟನ್ನೆಲ್ಲ ಅಡಿಷನಲ್ ಆಗಿ ಕೂಲ್ ಮಾಡೋಕ್ಕೆ ಆಯಿಲ್ ಸ್ಕ್ಯೂಸ್ನೆಲ್ಲ ಯೂಸ್ ಮಾಡ್ತಾರೆ. ಇದು ಏನಾಗಿದೆ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಟರ್ಬೋ ಇಂಜಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದು ಸಿಂಪ್ಲೆಸ್ಟ್ ವೇ. ಫಸ್ಟ್ ಎಲ್ಲ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಡೀಸೆಲ್ ಇಂಜಿನ್ಗೆ ಟರ್ಬೋ ಯೂಸ್ ಮಾಡ್ತಿದ್ರು. ಈಗ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಇಂದ ಏನು ಮಾಡ್ತಿದ್ದಾರೆ ಅಂದರೆ ಪೆಟ್ರೋಲಿಗೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಟರ್ಬೋ ಇಂಜಿನ್ ನಾವು ಯೂಸ್ ಮಾಡ್ತೀವಿ. ಇದೇನಾಗಿದೆ ಇದು ತುಂಬ ಡಿಸ್ಅಡ್ವಾಂಟೇಜ್ ಇದೆ, ಅಡ್ವಾಂಟೇಜಸ್ ಇದೆ. ಏಕೆಂದ್ರೆ ಹೇಳಿದ್ರೆ ನಾವೇನು ಮಾಡ್ತೀವಿ ಅಂದರೆ ಟರ್ಬೋ ಇಂಜಿನ್ ಯೂಸ್ ಮಾಡೋದ್ರಿಂದ ಏನಾಗಿದೆ ಅಂದರೆ ಕಡಿಮೆ ಇರುವಂಥ ಇಂಜಿನಿಗೆ ನಾವು ಏನು ಮಾಡ್ತೀವಿ ಕೆಲಸ ಜಾಸ್ತಿ ಕೊಡ್ತೀವಿ ಅಡಿಷನಲ್ ಆಗಿ ಟರ್ಬನೆಲ್ಲ ಯೂಸ್ ಮಾಡಿಕೊಂಡು. ಈಗ ನೆಕ್ಸ್ಟ್ ನಾವೇನು ಮಾಡೋಣ ಅಂತ ಹೇಳಿದ್ರೆ ಇಂಟೀರಿಯರ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಇದು ಸೇಮ್ ಆಸ್ ಇಟ್ ಈಸ್ ಏನಾಗಿದೆ ಅಂತ ಹೇಳಿದ್ರೆ ಗ್ಲಾನ್ಸದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇದೆ, ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ಇದು ಬಂದ್ಬಿಟ್ಟು ಕಾರ್ ಬಂದ್ಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿದೆ. ಇದೊಂದು ಮಿಡ್ ವೇರಿಯಂಟ್ ಆಗಿದೆ. ಟಾಪ್ ಇಂಜಿನ್ ಸ್ವಿಚ್ ಇದೆ. ಓಕೆ, ಇದರಲ್ಲಿ ಒಂದು ದೊಡ್ಡ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಇದರಲ್ಲಿ ಆಂಡ್ರಾಯ್ಡ್ ಡಾಟಾ, ಆ್ಯಪಲ್ ಕಾರ್ಪ್ಲೇ ಇದೆ. ನೆಕ್ಸ್ಟ್ ಸ್ಟೇರಿಂಗ್ ವೀಲಿಗೆ ಬಂದಾಗ ಏನಾಗಿದೆ ಅಂತ ಹೇಳಿದ್ರೆ ಓಕೆ ಮ್ಯೂಸಿಕ್ ಕಂಟ್ರೋಲ್ ಪ್ಲಸ್ ವಾಲ್ಯೂಮ್ ಪ್ಲಸ್ ಮೈನಸ್ ಎಲ್ಲ ಕಂಟ್ರೋಲಲ್ಲೇ ಇದೆ. ಇದರ ಜೊತೆಗೆ ಏನಾಗಿದೆ ಅಂತ ಒಂದು ಕ್ರೂಸಲ್ ಕಂಟ್ರೋಲ್. ಓಕೆ, ಇದರ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಕ್ರೂಸಲ್ ಕಂಟ್ರೋಲ್ ಇದೆ ಅಂತ ಹೇಳಿದ್ರೆ ನಾವೀಗ ನಮಗೆ ನೀವು ಒಂದು ಹೈವೇಲಿ ಹೋಗ್ತಿದ್ರೆ ಒಂದು 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿದೆ ಅಂತಂದರೆ 60 ಕಿಲೋಮೀಟರ್ನ ಲಾಕ್ ಮಾಡಿಬಿಟ್ಟು ಹಂಗೆ ಕ್ರೂಸರ್ ಕಂಟ್ರೋಲ್ ಆನ್ ಮಾಡಿಟ್ರೆ ಅದು ನಾವು ಎಕ್ಸಿಲೇಟರ್ ಅಪ್ಲೈ ಮಾಡುವ ಅವಶ್ಯಕತೆ ಇಲ್ಲ. ಅದು ಆಟೋಮೆಟಿಕ್ಕಾಗಿ ಏನಾಗಿದೆ 60 ಕಿಲೋಮೀಟರ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇರ್ತದೆ. ಯಾವಾಗ ನೀವು ಬ್ರೇಕ್ ಅಪ್ಲೈ ಮಾಡಿದಾಗ ಅದು ಕ್ರೂಸರ್ ಕಂಟ್ರೋಲ್ ಚೇಂಜಸ್ ಆಗುತ್ತೆ. ಆರ್ಮ್ರೆಸ್ಟ್ ಇದೆ, ಇದು ಮೂವಬಲ್ ಆರ್ಮ್ರೆಸ್ಟ್. ನೆಕ್ಸ್ಟ್ ಇಲ್ಲಿ ಒಂದು 2 ಕಪ್ ಹೋಲ್ಡರ್ ಇದೆ, ವೈರ್ಲೆಸ್ ಚಾರ್ಜರ್ ಇದೆ, USB ಚಾರ್ಜರ್ಸ್ ಅವೈಲಬಿಲಿಟಿ ಇದೆ. ಗ್ಲೌ ಬಾಕ್ಸ್ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಡ್ಯೂಯಲ್ ಟೋನ್ ಇಂಟೀರಿಯರ್ ಇದೆ, ಚೆನ್ನಾಗಿದೆ ನೋಡಿ. ಬ್ಯಾಕ್ ಸೀಟಿಗೆ ಬಂದಾಗ ಏನಾಗಿದೆ ಅಂತಂದರೆ ಕಂಫರ್ಟ್ ಆಗಿದೆ, ಥೈ ಸಪೋರ್ಟು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇಲ್ಲಿ ಬಂದುಬಿಟ್ಟು 2 AC ವೆಂಟನ್ನ ಕೊಟ್ಟಿದ್ದಾರೆ. 3 ಜನಕ್ಕೆ ಕಂಫರ್ಟಬಲ್ ಆಗಿ ಕೂರ್ಬೋದು. ಹೆಡ್ರೆಸ್ಟ್ ಚೆನ್ನಾಗಿದೆ. ಹೆಡ್ ರೂಮ್ಸ್ ಬಂದುಬಿಟ್ಟು ಏನಾಗಿದೆ ಅಂದರೆ ಓಕೆ ನಾನು ಸ್ವಲ್ಪ ಹೈಟ್ ಕಡಿಮೆ ಇದ್ದ ಕಾರಣ ಹೆಡ್ ರೂಮ್ ಚೆನ್ನಾಗಿದೆ. ಸ್ವಲ್ಪ ಹೈಟ್ ಇದ್ದವರಿಗೆ ಸ್ವಲ್ಪ ಡಿಸ್ಕಂಫರ್ಟಬಲ್ ಅನಿಸಿದೆ, ಸ್ಪೇಷಿಯಸ್ ಆಗಿದೆ. ವೆನ್ಯೂ ಮತ್ತು ಸೋನೆಟಲ್ಲಿ ಬರೋದಕ್ಕಿಂತ ಅದಕ್ಕಿಂತ ಸ್ವಲ್ಪ ವಿಡ್ತ್ ಸ್ಪೇಸ್ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ವೆನ್ಯೂಲೆಲ್ಲ ಏನಾಗಿದೆ ಅಂತಂದರೆ ನಮಗೆ 3 ಜನಕ್ಕೆ ಅಷ್ಟು ಕಂಫರ್ಟಬಲ್ ಕೂರಕ್ಕೆ ಅನಿಸುತ್ತಿಲ್ಲ. ಬಟ್ ಇದರಲ್ಲಿ ಏನಾಗಿದೆ 3 ಮೆಂಬರ್ಸ್ಗೆ ಚೆನ್ನಾಗಿ ಕಂಫರ್ಟಬಲ್ ಆಗಿ ಕೂರಿದೆ. ಡಿಫೋಗರ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಟಾಪ್ ಎಂಡಲ್ಲಿ ಏನಾಗಿದೆ ಅಂದರೆ ಡಿಫೋಗರ್ ಇದೆ. ಡಿಫೋಗರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೆಕ್ಸ್ಟು ಹೀಟ್ ಜನರೇಟರ್. ಈಗ ನಾವು ಏನಾದರೂ ಫಾಗ್ ಏನಾದರೂ ಬಂದರೆ ನಾವು AC ಆನ್ ಮಾಡೋದೇನಾಗುತ್ತೆ ಇಲ್ಲಿ ಹೀಟ್ ಜನರೇಟ್ ಆಗಿ ಏನಾಗಿದೆ ಆ ಫಾಗಲ್ಲಿ ಏನಾಗಿದೆ ಅಂತೆಲ್ಲ ಮೆಲ್ಟ್ ಆಗಿ ಕೆಳಗೆ ಬರುತ್ತೆ. ಅದಕ್ಕೆ ಈ ಡಿಫೋಗರ್ ಇದೆ.
ಇದರಲ್ಲಿ ಸೇಫ್ಟಿ ಬಗ್ಗೆ ಮಾತಾಡೋದಾದರೆ 6 ಏರ್ ಬ್ಯಾಗ್ಸ್ ಇದೆ ಇದು. ಆಮೇಲೆ ಹಿಲ್ ಹೋಲ್ಡ್ ಅಸಿಸ್ಟ್ ಇದೆ. ಹಿಲ್ ಹೋಲ್ಡ್ ಅಸಿಸ್ಟ್ ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಾವು ವೆಹಿಕಲ್ನ ಅಪ್ಪಲ್ಲೇ ನಿಲ್ಲಿಸಿ ಜಸ್ಟ್ ಏನೋ ಸ್ಟಾರ್ಟ್ ಮಾಡಿ ಮೂವ್ ಮಾಡಬೇಕು ಅಂತ ಹೇಳಿದ್ರೆ ಬ್ರೇಕ್ನ ರಿಲೀಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ವೆಹಿಕಲ್ ಆಟೋಮೆಟಿಕ್ ಆಗಿ ಫಾರ್ವರ್ಡ್ ಆಗಿ ಮೂವ್ ಆಗುತ್ತೆ, ರಿವರ್ಸ್ ಬರೋದಿಲ್ಲ. ಆಮೇಲೆ ಬ್ಯಾಕ್ ಪಾರ್ಕಿಂಗ್ ಸೆನ್ಸರ್ ಅವೈಲಬಿಲಿಟಿ ಇದೆ. ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್ ಇದೆ. ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್ ಮೀನ್ಸ್ ಅಂತ ಹೇಳಿದ್ರೆ, ನಾವು ಈಗ ಸ್ಪೀಡಾಗಿ ಹೋಗ್ತಿದ್ದೀವಿ, ಕರ್ವ್ಸಲ್ಲೆಲ್ಲ ಅಂತ ನಾವು ಸಡನ್ ಕಟ್ ಮಾಡ್ತಿದ್ದೀವಿ, ಅದೇ ಸೇಮ್ ಸ್ಪೀಡಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ವೆಹಿಕಲ್ ಆಗಿ ಸ್ಟೆಬಿಲಿಟಿ ಕಂಟ್ರೋಲ್ ಇಲ್ಲದ ವೆಹಿಕಲ್ ಆದರೆ ನಮಗೆ ಏನಾಗುತ್ತೆ, ನಮ್ಮ ಔಟ್ ಆಫ್ ಕಂಟ್ರೋಲ್ ಆಗ್ಬೋದು. ಬಟ್ ಇದೇನಾಗುತ್ತೆ, ಆಟೋಮೆಟಿಕ್ಕಾಗಿ ಬ್ರೇಕಿಂಗ್ ಮಾಡಿ ಅದು ಎಷ್ಟು ಆ ಸ್ಪೀಡಲ್ಲಿ ಕರ್ವಲ್ಲಿ ಯಾವ ಸ್ಪೀಡ್ ಬೇಕೋ ಅದೇ ಸ್ಪೀಡನ್ನ ಕಂಟ್ರೋಲ್ ಮಾಡಿ ಔಟ್ ಆಫ್ ಟ್ರ್ಯಾಕಿಗೆ ಹೋಗೋದಾಗೆ ಏನು ಮಾಡುತ್ತೆ, ನೀಟಾಗಿ ವೆಹಿಕಲ್ನ ಸೇಫಾಗಿ ಮೂವ್ ಮಾಡುತ್ತೆ. ಟಾಪ್ ಎಂಡಲ್ಲಿ ಇದರಲ್ಲಿ 360 ವ್ಯೂ ಕ್ಯಾಮರಾ ಇದೆ. ಆಮೇಲೆ ಮೈಲ್ಡ್ ಹೈಬ್ರಿಡ್ ಫೆಸಿಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಸ್ಮಾಲ್ ಬ್ಯಾಟ್ರಿ ಪ್ಯಾಕ್ ಸೀಟ್ ಅಡಿಯಲ್ಲಿ ಇದೆ. ಇದೇನಾಗುತ್ತೆ ಫೆಸಿಲಿಟಿ ಏನು ಅಂತ ಹೇಳಿದ್ರೆ, ಈಗ ನಾವು ಟ್ರಾಫಿಕಲ್ಲೆಲ್ಲ ಸ್ಟಾಪ್ ಆದರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಂಜಿನ್ ಆಫ್ ಆಗಿ ಬ್ಯಾಟ್ರಿಯಲ್ಲಿ ರನ್ ಆಗುತ್ತೆ. ಯಾವಾಗ ಮೂವ್ ಮಾಡ್ತೀವಿ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಜಿನಿಗೆ ಸ್ವಿಚ್ ಆಗುತ್ತೆ. ಇದರ ಬಗ್ಗೆ ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಕುಶನಗರದ ಟೊಯೋಟಾ ಶೋರೂಮಿಗೆ ವಿಸಿಟ್ ಮಾಡಿ. ಅವ್ರ ನಂಬರ್ನ ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೆಕ್ಸ್ಟ್, ನನಗೆ ಈ ವಿಡಿಯೋ ಮಾಡಲು ಅವಕಾಶ ಕೊಟ್ಟಂತಹ ಈ ಟೊಯೋಟಾ ಶೋರೂಮಿನ ಎಲ್ಲ ಸ್ಟಾಫಿಗೆ ನನ್ನ ತುಂಬ ಥ್ಯಾಂಕ್ಸ್. ಎಸ್ಪೆಷಲಿ ಇಲ್ಲಿನ ಸೇಲ್ಸ್ ಮ್ಯಾನೇಜರ್ ಆದಂತಹ ಚೆನ್ನಕೇಶ್ ಅವರಿಗೆ ತುಂಬ ಧನ್ಯವಾದಗಳು. ಇನ್ನು ಆಟೋಮೊಬೈಲ್ ರಿಲೇಟೆಡ್ ಆಗಿರುವಂತಹ ಮೋರ್ ಕಂಟೆಂಟನ್ನು ಈ ಚಾನಲ್ನಲ್ಲೇ ಅಪ್ಲೋಡ್ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಮಿಸ್ಟೇಕ್ ಇದ್ದರೆ ಸಜೆಷನ್ ಮಾಡಿ. ಥ್ಯಾಂಕ್ ಯು.